ಆ, ಈ ಹೆಣ್ಣೂರು ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಬರ್ತಕ್ಕಂಥ ಅಪಾರ್ಟ್ಮೆಂಟ್ ಒಂದರಲ್ಲಿ ಫಿರ್ಯಾದಿದಾರರು ಅವರ ವಯೋವೃದ್ಧ ಅಜ್ಜಿಯ ಸಲುವಾಗಿ ಒಬ್ಬ ಕೇರ್ ಟೇಕರನ್ನು ಮನೆ ಕೆಲಸದ ಆಕೆಯನ್ನು ನೇಮಿಸ್ಕೊಂಡಿರ್ತಾರೆ. ಆಕೆ ಸುಮಾರು ಒಂದು 15 ದಿವಸ ಕೆಲಸ ಮಾಡಿ ನಂತರ ಬಿಟ್ಟು ಹೋಗಿರ್ತಕ್ಕಂಥದ್ದು ಜನವರಿ ತಿಂಗಳಲ್ಲಿ. ಅದಾದ ನಂತರ ಅವರು ಜನವರಿ 17ರಂದು ಮನೆಯಲ್ಲಿ ಸಂಶಯ ಬಂದು ಮನೆಯ ಕಬೋರ್ಡನ್ನು ಚೆಕ್ ಮಾಡಿದಾಗ ಅಲ್ಲಿ ಸುಮಾರು ಈ ರೀತಿಯ ಬೇರೆ ಬೇರೆ ಚಿನ್ನಾಭರಣಗಳು ಕಳ್ತನ ಆಗಿರ್ತಕ್ಕಂಥದ್ದು ಕಂಡುಬರ್ತದೆ ಮತ್ತು ಇದ್ರ ಬಗ್ಗೆ ಅವರು ಪ್ರಕರಣವನ್ನು ದಾಖಲಿಸಿರ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಫೆಬ್ರವರಿ 26ನೇ ತಾರೀಕಿನಂದು HBR ಲೇಔಟ್ನಲ್ಲಿ ಆಕೆಯನ್ನು ಮತ್ತು ಆಕೆಯ ಪತಿಯನ್ನು ಇಬ್ಬರನ್ನು ಕೂಡ ಬಂಧಿಸ್ತಾರೆ. ಜೊತೆಗೆ ಅವರ ಕೂಲಂಕುಷ ವಿಚಾರಣೆಯಿಂದ ಈ ಎಲ್ಲ ಏನು ಚಿನ್ನಾಭರಣಗಳು ಕಳ್ತನ ಆಗಿತ್ತು ಅವುಗಳನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಬ್ಬರು ಆರೋಪಿಗಳು ಪತ್ನಿ ಮತ್ತು ಪತ್ನಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾಯಿದ್ಲು. ಆದರೆ ಆಕೆ ಈ ಹಿಂದೆಯೂ ಕೂಡ ಇದೇ ರೀತಿಯಲ್ಲಿ ಕೋಣನಕುಂಟೆ ಮತ್ತು ಬೈಯಪ್ಪನಹಳ್ಳಿ ಅಲ್ಲಿ ಇದೇ ರೀತಿ ಸರ್ವೆಂಟ್ ಥೆಫ್ಟ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅದು ಪತ್ತೆಯಾಗಿರ್ತಕ್ಕಂಥದ್ದು ಕೂಡ ನಡೆದಿದೆ. ಜೊತೆಗೆ ಗಂಡ ಏನಿದ್ದ ಆತ ಡಿಸ್ಪೋಸಲ್ ಮಾಡಲಿಕ್ಕೆ ಸಹಾಯ ಮಾಡ್ತಾಯಿದ್ದ ಅಂಥೇಳಿ ಆತನನ್ನು ಕೂಡ ಈಗ ಬಂಧಿಸಲಾಗಿದೆ. ಆದ್ದರಿಂದ ಈ ರೀತಿ ಮನೆ ಕೆಲಸದವರನ್ನು ನೀವು ನೇಮಿಸಿಕೊಳ್ಳುವಾಗ ಭಾಳಷ್ಟು ಜಾಗರೂಕತೆಯಿಂದ ಅವರ ಪೂರ್ವಾಪರಗಳನ್ನು ತಿಳಿದುಕೊಂಡು ಅವರ ವೆರಿಫಿಕೇಷನ್ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಾಗಲಿ ಅಥವಾ ನಮ್ಮ ಸೇವಾ ಸಿಂಧು ಮುಖಾಂತರವಾಗಲಿ ಮಾಡಿ ನೇಮಿಸ್ಕೊಳ್ತಕ್ಕಂಥದ್ದು ಬಹುಮುಖ್ಯ ಆಗ್ತದೆ. ಇಲ್ಲದೆ ಹೋದರೆ ಈ ರೀತಿ MOB ಅಫೆಂಡರ್ಸು ಇದು 3ನೇ ಸಲ ಆಕೆ ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಮನೆ ಕೆಲಸದ ಆಕೆಯಾಗಿ ಸೇರಿಕೊಂಡು ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಜೊತೆಗೆ ಈ ಯಾವುದು ಸಂಸ್ಥೆಯವರು ಈ ಕೇರ್ ಟೇಕರ್ಗಳನ್ನು ಕಳಿಸ್ಕೊಡ್ತಾರೆ ಮನೆಗಳಿಗೆ ಅವುಗಳ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗ್ತದೆ. ಅವರು ಕೂಡ ಡ್ಯೂ ಡಿಲಿಜೆನ್ಸ್ ಮಾಡಿ ಈ ರೀತಿ ಯಾರನ್ನಾದರೂ ಅವರು ನೇಮಿಸ್ಕೊಳ್ಳುವಾಗ ಸೇವಾ ಸಿಂಧು ಮುಖಾಂತರ ವೆರಿಫಿಕೇಷನ್ ಮಾಡ್ತಕ್ಕಂಥದ್ದು ಬಹುಮುಖ್ಯ ಆಗ್ತದೆ. ಇದರಲ್ಲಿ ಯಾವ ರೀತಿ ಮಾಡಿದ್ದಾರೆ ಇಲ್ಲೋ ಅನ್ನೋದನ್ನು ತಿಳಿದುಕೊಳ್ಳಲು ಯಾರು ಈ ಏಜೆನ್ಸಿ ಮುಖಾಂತರ ಅವರು ಬಂದಿದ್ದರು ಅವ್ರಿಗೂ ಕೂಡ ಇದರಲ್ಲಿ ಅವರನ್ನು ಕರೆಸಿ ವಿಚಾರಣೆಯನ್ನು ಮಾಡಲಾಗ್ತದೆ. ಬಹುಮುಖ್ಯವಾಗಿ ಎಲ್ಲ ಸಾರ್ವಜನಿಕರಿಗೆ ನಾವು ಕೇಳ್ಕೊಳ್ತಕ್ಕಂಥದ್ದು ಮನೆ ಕೆಲಸದವರನ್ನು ನೀವು ನೇಮಿಸಿಕೊಳ್ಳುವಾಗ ಜಾಗರೂಕತೆಯನ್ನು ವಹಿಸಿ ಮತ್ತು ಅವರ ಪೂರ್ವಾಪರಗಳನ್ನು ಮತ್ತು ಅವರ ವೆರಿಫಿಕೇಷನನ್ನು ಅವರ ಏನು ವೈಯಕ್ತಿಕ ಇದಿದೆ ಅದನ್ನು ತಿಳಿದುಕೊಂಡು ಅವರ KYCಯನ್ನು ತಿಳಿದುಕೊಂಡು ನಂತರದಲ್ಲಿ ನೇಮಿಸ್ಕೊಳ್ತಕ್ಕಂಥದ್ದು ಬಹು ಮುಖ್ಯ ಆಗ್ತದೆ. ಜೊತೆಗೆ ಅವರುಗಳಿಗೆ ಮನೆಯಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಆ್ಯಕ್ಸೆಸ್ ಕೊಡದ ರೀತಿಯಲ್ಲಿ ಹಾಗೂ ನಿಮ್ಮ ಚಿನ್ನಾಭರಣಗಳಿರ್ತಕ್ಕಂಥದ್ದನ್ನು ಭದ್ರವಾಗಿ ಬೀಗ ಹಾಕಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಲಾಕರ್ಗಳಲ್ಲಿ ಇಡ್ತಕ್ಕಂಥದ್ದು ಬಹುಮುಖ್ಯ ಆಗ್ತದೆ. ಎರಡನೇದಾಗಿ ಈ ಮಲ್ಲೇಶ್ವರಂ ಇದರಲ್ಲಿ ಪೊಲೀಸ್ ಠಾಣೆಯವರು ಈ ಮೊಬೈಲ್ ಫೋನ್ಗಳನ್ನು ಪಿಕ್ ಪಾಕೆಟ್ ಮಾಡ್ತಾ ಇರ್ತಕ್ಕಂಥ 4 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಒಟ್ಟು ಸುಮಾರು 70 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು 6/3/25ರಂದು ಈ RMC ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಒಂದು ಐಫೋನನ್ನು ಈ ಯಶವಂತಪುರ ಮಾರ್ಕೆಟ್ ಬಳಿ 2ನೇ ತಾರೀಕು ಅವರು ಯಶವಂತಪುರ ಮಾರ್ಕೆಟ್ ಬಳಿ ಹೋದಾಗ ಅಲ್ಲಿ ಯಾರೋ ಅವರ ಮೊಬೈಲನ್ನು ಪಿಕ್ ಪಾಕೆಟ್ ಮಾಡಿರ್ತಾರೆ, ಐಫೋನ್ ಮೊಬೈಲ್ ಫೋನ್ ಅದು. ಇದ್ರ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು 13ನೇ ತಾರೀಕು ಈ ಬಗ್ಗೆ ಇಬ್ಬರು ವ್ಯಕ್ತಿಗಳನ್ನು 5 ಮೊಬೈಲ್ ಫೋನ್ಗಳ ಜೊತೆಯಲ್ಲಿ ಬಂಧಿಸ್ತಾರೆ. ನಂತರ ಕೂಲಂಕುಷವಾಗಿ ಅವರ ವಿಚಾರಣೆಯಿಂದ ಉಳಿದ ವ್ಯಕ್ತಿಗಳು ಅಂದರೆ ಒಟ್ಟು 4 ಆರೋಪಿಗಳು ಈಗ ಪತ್ತೆಯಾಗಿದ್ದಾರೆ. ಇನ್ನೂ ಒಂದು 2 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದರಲ್ಲಿ ಬಂಧಿತರಲ್ಲಿ ಕೆಲವರು ಕೇರಳ ರಾಜ್ಯದವರು ಮತ್ತು ಕೆಲವರು ತಮಿಳುನಾಡು ರಾಜ್ಯದವರು ಮತ್ತು ನಮ್ಮ ರಾಜ್ಯದ ಶಿವಮೊಗ್ಗ ಭದ್ರಾವತಿ ನಗರದವರಾಗಿರ್ತಾರೆ. ಅವರುಗಳ ಕೂಲಂಕುಷ ವಿಚಾರಣೆಯಿಂದ ಒಟ್ಟು 70 ಮೊಬೈಲ್ ಫೋನ್ಗಳನ್ನು ಈಗ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಅವರು ಈ ರೀತಿ ಜನನಿಬಿಡ ಪ್ರದೇಶಗಳಲ್ಲಿ ಈ ಮೊಬೈಲ್ ಫೋನ್ಗಳನ್ನು ಪಿಕ್ ಪಾಕೆಟ್ ಮಾಡ್ತಕ್ಕಂಥದ್ದು ಅವರ ವೃತ್ತಿಯಾಗಿರ್ತದೆ. ಒಟ್ಟು 44 ಐಫೋನ್ಗಳು, 12 ಸ್ಯಾಮ್ಸಂಗ್ ಫೋನ್ಗಳು ಮತ್ತು ಇತರ ಸಂಸ್ಥೆಯ ಫೋನ್ಗಳನ್ನು ಅವರು ಕದ್ದಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ಈ ಮೊಬೈಲ್ ಫೋನ್ಗಳನ್ನು ಎಲ್ಲಿ ಕದ್ದಿದ್ದಾರೆ ಮತ್ತು ಅಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣಗಳ ಬಗ್ಗೆ ಪೊಲೀಸರು ಈಗ ಪತ್ತೆ ಕಾರ್ಯವನ್ನು ನಡೆಸಿದ್ದಾರೆ. ಇದೊಂದು ಒಳ್ಳೆಯ ಒಂದು ಪತ್ತೆ ಕಾರ್ಯವನ್ನು ನಮ್ಮ RMC ಯಾರ್ಡ್ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಅವರುಗಳಿಗೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯವರು ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಸೇಲ್ಸ್ಮನ್ಗಳು ಅಲ್ಲಿ ಈ ವೆಲ್ಡಿಂಗ್ ರಾಡ್ಗಳನ್ನು ಅವರು ಬೇರೆ ಬೇರೆ ಕಡೆಗಳಲ್ಲಿ ಮಾರಾಟ ಮಾಡ್ತಾಯಿದ್ರು ಆ ಕಂಪನಿಯವರು.
ಆ ರೀತಿ ಮಾರಾಟ ಮಾಡಿರ್ತಕ್ಕಂತಹ 96 ಲಕ್ಷ ರೂಪಾಯಿಗಳನ್ನು ಹಂತ ಹಂತವಾಗಿ 23 ಇಸ್ವಿಯಿಂದ ಸೆಪ್ಟೆಂಬರ್ 23ರಿಂದ ಈಗ ಡಿಸೆಂಬರ್ ಅಥವಾ ನವೆಂಬರ್ 24ರವರೆಗೆ ಒಟ್ಟು ಸುಮಾರು 96 ಲಕ್ಷ ಮೌಲ್ಯದ ವೆಡ್ಡಿಂಗ್ ರಾಡ್ಗಳನ್ನು ಏನು ಮಾರಾಟ ಮಾಡಿದ್ರು ಆ ಹಣವನ್ನು ಆ ಕಂಪನಿಯವರಿಗೆ ತಾವು ಒದಗಿಸ್ತೇನೆ ಅಥವಾ ಕಂಪನಿಯವರಿಗೆ ಕೊಡದೇನೆ ತಮ್ಮ ವೈಯಕ್ತಿಕ ಅಕೌಂಟ್ಗಳಿಗೆ ಹಾಕಿಸ್ಕೊಂಡು ಅದನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಈ ರೀತಿ ಇದರ ಬಗ್ಗೆ 16/11/24ರಂದು ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ತನಿಖೆಗೆ ಕೈಗೊಂಡ ಪೊಲೀಸರು ನಂತರ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಓರ್ವ ಆರೋಪಿಯನ್ನು ಈ ವರ್ಷದ 4ನೇ ತಾರೀಕು ಮಾರ್ಚ್ 4ನೇ ತಾರೀಕಿನಂದು ಓರ್ವ ವ್ಯಕ್ತಿಯನ್ನು ಹರಿಯಾಣ ರಾಜ್ಯದಲ್ಲಿ ಬಂಧಿಸ್ತಾರೆ. ಅದಾದ ನಂತರ ಇನ್ನೊಬ್ಬ ಉಳಿದವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಓರ್ವ ಆರೋಪಿ ಇದರಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅವರನ್ನು ಕೂಡ ಬಂಧಿಸಲಿಕ್ಕೆ ಪೊಲೀಸರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಬಂಧಿತ ವ್ಯಕ್ತಿಯಿಂದ ಇದುವರೆಗೆ ಒಟ್ಟು 11 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಈ ರಿಕವರಿ ಮಾಡಲಾಗಿದೆ. ಉಳಿದವರ ಬಗ್ಗೆ ತನಿಖೆ ಇನ್ನೂ ಮುಂದುವರಿತಾ ಇದೆ. ಅದೇ ರೀತಿಯಾಗಿ ಮಾರತಹಳ್ಳಿ ಪೊಲೀಸ್ ಠಾಣೆಯವರು 10 kgಯಷ್ಟು ಗಾಂಜಾವನ್ನು ಓರ್ವ ಒರಿಸ್ಸಾ ಮೂಲದ ವ್ಯಕ್ತಿಯಿಂದ ಬಂಧಿಸುವಲ್ಲಿ ಮತ್ತು ಜಪ್ತು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿ ಏನಿದ್ದಾನೆ ಈತ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿಕೊಂಡಿದ್ದು ಒರಿಸ್ಸಾ ಮೂಲದನಾಗಿದ್ದು ಅಲ್ಲಿಂದ ಈ ಒಂದು ಗಾಂಜಾವನ್ನು ತಂದು ಇಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಈಗ ಕಂಡುಬಂದಿದೆ. ಇದರ ಮೌಲ್ಯ ಒಟ್ಟು ಸುಮಾರು 4.5 ಲಕ್ಷ ಆಗಬಹುದೆಂದು ಅಂದಾಜಿಸಲಾಗಿದೆ. ಆರೋಪಿ ಮೇಲೆ ಹಳೆ ಪ್ರಕರಣಗಳು ಯಾವುದೂ ಕೂಡ ದಾಖಲಾಗಿಲ್ಲ. ಇನ್ನು ಬೆಂಗಳೂರು ನಗರದಲ್ಲಿ ಮೊಬೈಲ್ ಸ್ನ್ಯಾಚಿಂಗ್ಗಳು ಏನಾಗ್ತಾ ಇದೆ ಅವುಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತು ಅದರ ಪ್ರಕರಣಗಳನ್ನು ಕೂಡ ದಾಖಲಿಸ್ತಾ ಇದ್ದೇವೆ. ಅದರಂತೆ ನಮ್ಮ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯವರು ಅವರ ಬಳಿ ಆಗಿರ್ತಕ್ಕಂಥ ಒಂದು ಮೊಬೈಲ್ ಸ್ನ್ಯಾಚಿಂಗ್ ಮೊಬೈಲ್ ಸುಲಿಗೆಯ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ 16ನೇ ತಾರೀಕು ಶಾಲೆಯ ಮುಂಭಾಗದಲ್ಲಿ ಫಿರ್ಯಾದಿದಾರರು ಸ್ನೇಹಿತರೊಂದಿಗೆ ಮಾತಾಡ್ಕೊಂಡು ಹೋಗುವಾಗ ಮೊಬೈಲ್ ಫೋನನ್ನು ಕಿತ್ಕೊಂಡು ಹೋಗಿರ್ತಾರೆ. ಅದರ ಬಗ್ಗೆ 17ನೇ ತಾರೀಕು ಫೆಬ್ರವರಿ ಅವರು ಪ್ರಕರಣವನ್ನು ದಾಖಲಿಸಿದ್ದು ಈ ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಓರ್ವ ಆರೋಪಿಯನ್ನು ರಾಜಗೋಪಾಲ ನಗರದ ಪೊಲೀಸ್ ಠಾಣೆಯ ಒಂದು ಸುಲಿಗೆ ಪ್ರಕರಣದಲ್ಲಿ ಆತ ದಸ್ತಗಿರಿಯಾಗಿ ಏನಿದ್ದ ಆತನನ್ನು ಬಾಡಿ ವಾರೆಂಟ್ ಮೂಲಕ ತೆಗೆದುಕೊಂಡು ಆತನ ಕೂಲಂಕುಷ ವಿಚಾರಣೆಯಿಂದ ಇನ್ನು ಉಳಿದಿರ್ತಕ್ಕಂಥ ಒಟ್ಟು 10 ಮೊಬೈಲ್ ಫೋನ್ಗಳನ್ನು ಆತನಿಂದ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತ ಕೂಡ MOB ವ್ಯಕ್ತಿಯಾಗಿದ್ದಾನೆ. ಜೊತೆಗೆ 2 ಮೋಟರ್ ಸೈಕಲ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಿದ್ದಾರೆ. ಈ ವ್ಯಕ್ತಿಯ ಬಂಧನದಿಂದ ಮತ್ತು ಆತನಿಂದ ಮಾಡಿರ್ತಕ್ಕಂಥ ರಿಕವರಿಯಿಂದಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ, ಮೈಕ್ರೋಲೈಟ್ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ, ಅದೇ ರೀತಿಯಲ್ಲಿ ಪುಟ್ಟೇನಹಳ್ಳಿ ಮತ್ತು ಕೋಣನಕುಂಟೆ ಪೊಲೀಸ್ ಠಾಣೆಗಳ 2 ಸರಗಳ್ಳತನದ ಪ್ರಕರಣಗಳು ಇದರಲ್ಲಿ ಪೊಲೀಸರಿಗೆ ಪತ್ತೆಯಾಗಿದ್ದಾವೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆಯನ್ನು ನಮ್ಮ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಅವ್ರಿಗೂ ಕೂಡ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣಗಳನ್ನು ಪುಟ್ಟೇನಹಳ್ಳಿ ಮತ್ತು ಹನುಮಂತನಗರ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಪುಟ್ಟೇನಹಳ್ಳಿಯಲ್ಲಿ 2 ದ್ವಿಚಕ್ರ ವಾಹನಗಳನ್ನು ರಿಕವರಿ ಮಾಡಿಕೊಳ್ಳಲಾಗಿದೆ ಮತ್ತು ಇದರಿಂದ 2 ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣಗಳು ದಾಖಲಾಗಿದೆ. ಒಬ್ಬ ಆರೋಪಿ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆತ ಕೂಡ MOB ವ್ಯಕ್ತಿಯಾಗಿರ್ತಕ್ಕಂಥದ್ದು. ಇನ್ನೊಂದು ಪ್ರಕರಣ ಹನುಮಂತನಗರದಲ್ಲಿ ನಡೆದಿದ್ದು ಅದರಲ್ಲಿ 3 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿರ್ತಕ್ಕಂಥದ್ದು. 3 ವಾಹನ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇದರಲ್ಲಿಯೂ ಕೂಡ ಆರೋಪಿ ಏನಿದ್ದಾನೆ ಆತ MOB ವ್ಯಕ್ತಿಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಹೀಗೆ ಒಟ್ಟು ಸುಮಾರು 7 ದ್ವಿಚಕ್ರ ವಾಹನಗಳು ಮತ್ತು 7 ದ್ವಿಚಕ್ರ ವಾಹನದ ಪ್ರಕರಣಗಳು ಈ ವಾರ ನಮಗೆ ಪತ್ತೆಯಾಗಿದ್ದಾವೆ. ಇಷ್ಟು ಇವತ್ತಿನ ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಳೆ ಶನಿವಾರ ಕರ್ನಾಟಕ ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೆಲವು ಸಂಘಟನೆಗಳು ಘೋಷಣೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಬೆಂಗಳೂರು ನಗರದಲ್ಲಿ ಕೂಡ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ
ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ ಮತ್ತು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಜೊತೆಗೆ ಅವಶ್ಯ ಇರತಕ್ಕಂತಹ ಒಂದು ಏನು ನಮಗೆ ಬೇಕಾಗಿರ್ತಕ್ಕಂತಹ ಫೋರ್ಸ್ ಏನಿದೆ, ಸ್ಟ್ರೈಕಿಂಗ್ ಫೋರ್ಸಸ್ ಇರ್ಬೋದು ಅಥವಾ ಹೋಮ್ ಗಾರ್ಡ್ಗಳಿರ್ಬೋದು, ಅವುಗಳ ಒಂದು ಕೋರಿಕೆಗಳನ್ನು ಈಗಾಗಲೇ ಕೊಟ್ಟು ಅವುಗಳನ್ನು ಕೂಡ ಈ ಬಂದ್ ನಿಮಿತ್ತ ನಾಳೆ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ತೊಡಕು ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ. ಇದ್ರ ಜೊತೆಗೆ ಈ ಬಂದ್ ಘೋಷಣೆಯನ್ನು ಮಾಡಿರ್ತಕ್ಕಂಥ ಏನು ಸಂಘಟನೆಗಳಿದೆ ಅವುಗಳ ಮುಖಂಡರುಗಳ ಜೊತೆಯೂ ಕೂಡ ನಾವು ಕರೆಸಿ ಅವ್ರ ಜೊತೆ ಮಾತನಾಡಿದ್ದೇವೆ ಮತ್ತು ಅವರುಗಳಿಗೆ ಏನು ಈ ಬಂದ್ ಬಗ್ಗೆ ಇರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಮತ್ತು ಇತರ ನ್ಯಾಯಾಲಯಗಳ ಆದೇಶಗಳೇನಿದ್ದಾವೆ ಅವುಗಳ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡಲಾಗಿದೆ. ಬಂದ್ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಆಗಿರೋದ್ರಿಂದ ಮತ್ತು ಈ ರೀತಿಯ ಬಂದ್ ಯಾರಾದರೂ ಕರೆ ಕೊಟ್ಟಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ಜರುಗಿದರೆ ಅಥವಾ ಏನಾದರೂ ಯಾರಿಗಾದರೂ ತೊಂದರೆಗಳಾದಲ್ಲಿ ಅಥವಾ ಡ್ಯಾಮೇಜ್ ಆದಲ್ಲಿ ಆ ಡ್ಯಾಮೇಜ್ಗಳನ್ನು ಬಂದ್ ಕರೆ ಕೊಟ್ಟಿರ್ತಕ್ಕಂತಹ ಸಂಘಟನೆಗಳೇ ಭರಿಸಬೇಕಾಗ್ತದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ನವರು ಮತ್ತು ಇತರ ನ್ಯಾಯಾಲಯಗಳು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾವೆ, ಆದೇಶಗಳನ್ನು ನೀಡಿದೆ. ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಒಟ್ಟಾರೆಯಾಗಿ ನಾಳೆ ಬೆಂಗಳೂರು ನಗರದಲ್ಲಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ, ಜೊತೆಗೆ ಸಾಮಾನ್ಯ ನಾಗರಿಕರಿಗೆ ಅವರವರ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮಗಳನ್ನು ಕೈಗೊಳ್ಳಲಿದ್ದೇವೆ. ಬಲವಂತವಾಗಿ ಈಗಾಗಲೇ ಹೇಳಿದ್ದಾಗೆ ಒತ್ತಾಯಪೂರ್ವಕವಾಗಿ ಯಾರಾದರೂ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋದರೆ ಅವರುಗಳನ್ನು ನಾವು ಕಾನೂನು ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ವಾಲಂಟಿಯರಿಗೆ ಯಾರಾದರೂ ಬಂದ್ನಲ್ಲಿ ಅವರು ತಮ್ಮ ಬೆಂಬಲವನ್ನು ಘೋಷಿಸಿದರೆ ಅದು ಬೇರೆ ಆಗ್ತದೆ. ಬಟ್ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವುದಿರಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಅನಾನುಕೂಲತೆಯನ್ನು ಉಂಟು ಮಾಡಿದಲ್ಲಿ ಅಂಥವ್ರ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಗೋವಿಂದಪುರದಲ್ಲಿ ಮನೆಗೆ ನುಗ್ಗಿಬಿಟ್ಟು ಮೈನರ್ಸ್ ಎಲ್ಲ ಅಟ್ಯಾಕ್ ಮಾಡಿದ್ದಾರೆ, ಅದೇನೋ ಕೇಸ್ ಆಗಿದೆ. ಗೋವಿಂದಪುರದಲ್ಲಿ ಏನಿದೆಯಪ್ಪ? ಈಸ್ಟ್ ಡಿವಿಷನ್ ಯಾವಾಗ ಆಗಿರ್ತಕ್ಕಂಥ ಗೋವಿಂದಪುರ HDR ಲೇಔಟಲ್ಲಿ 8 ಕ್ರಾಸಲ್ಲಿ ಒಂದು ಮನೆಗೆ ನುಗ್ಗಿಬಿಟ್ಟು ಒಬ್ಬ ಮೈನರ್ಗೆ ಹೊಡೆದಿದ್ದಾರೆ. ಅವರು ಮೈನರ್ ಅಕ್ಯೂಸ್ಗಳು. ಚೆಕ್ ಮಾಡ್ತೀವಿ, ಹೇಳ್ತಾರೆ ರಾಮ ಸರ್. ವಿಜಯನಗರ ಯಾರೆಲ್ಲ ಸಸ್ಪೆಂಡ್ ಆಗಿದ್ದಾರೆ ಸರ್? ವಿಜಯನಗರ ಟ್ರಾಫಿಕ್ ಒಂದು ಹಲ್ಲೆ ಮಾಡಿದ್ರು. ವಿಜಯನಗರ ಟ್ರಾಫಿಕ್ನಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಒಂದು ASI ಮತ್ತು ಒಂದು ಇವರು ಸಸ್ಪೆಂಡ್ ಆಗಿದ್ದಾರೆ. ASI ಅಥವಾ PSI ಟ್ರಾಫಿಕ್ನವ್ರು ಕೊಡ್ತಾರೆ. ಬೆಂಗಳೂರು ನಗರದಲ್ಲಿ ಯಾವುದು ದೂರು ದಾಖಲೆ? ಏನಾದರೂ ಅಪ್ರೋಚ್ ಮಾಡಿದ್ರೆ ಸರ್? ಏನಾದರೂ ಕಂಪ್ಲೇಂಟ್ ಕೊಡ್ತೀವಿ? ಯಾವುದೂ ಇಲ್ಲ. ಧನ್ಯವಾದಗಳು. ಯಾವುದೂ ಪ್ರಕರಣ ನಮ್ಮಲ್ಲಿ ದಾಖಲಾಗಿಲ್ಲ. ಥ್ಯಾಂಕ್ ಯು. ಸರ್, ವಾಟಾಳ್ ನಾಗರಾಜ್ ಮೀಟ್ ಆಗಿದೆ. ಈ ಪ್ರೊಸೆಷನ್ಗೆ ಏನಾದರೂ ಕೇಳಿದ್ರು ಸರ್ ಪರ್ಮಿಷನ್? ಬಂದ್ ಬಗ್ಗೆ ಮತ್ತು ಬಂದ್ ಸಂಬಂಧ ಅದರ ಒಂದು ಪ್ರಚಾರವನ್ನು ಮಾಡಲಿಕ್ಕೆ ಅನುಮತಿಗಾಗಿ ಬಂದಿದ್ದರು. ಅದು ಬಂದ್ ಕಾನೂನು ಬಾಹಿರ ಆಗಿರೋದ್ರಿಂದ ಆ ರೀತಿ ಯಾವುದೇ ನಾವು ಅನುಮತಿಯನ್ನು ಕೊಡೋದಿಲ್ಲ ಅಂತ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ನೆಕ್ಸ್ಟ್ ಬನ್ನಿ. ಎಲ್ಲಿದು? RMC ಆರ್ಡು.
ನೆಕ್ಸ್ಟ್. ನೆಕ್ಸ್ಟ್ ಬನ್ನಿ. ಹಲೋ, ಬನ್ನಿ. ನೆಕ್ಸ್ಟ್ ಆಯಿತಾ? ಚಲೋ ಆಯಿತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.